ಏನಂತಾಳ್ರಿ ಮಾಸ್ತರ್ ಮಶೀಬನಾಳ ವಿದ್ಯಾ ಏನಂತಾರತ್ತಮ್ಮ ಯಾಕೋ ಹುಡುಗಿ ಭಾಳ ಗಡಬಡ್ಸಾಕೈತಾಳೆ ಎದ್ದ ತಕ್ಷಣ ಹಾ ಯಾಕಂದ್ರೆ ಈ ಕಣದ ಲಕ್ಷ್ಮಣ ಗಂಜದಂಗೆ ಕಾಣ್ತಾಳೆ ಒಂದಿಟ್ಟ ವಿದೇಶ್ರೀ ಏನಾಗೈತಮ್ಮ ಅಲ್ಲ ವಿದ್ಯಾ ನಿನಗೆ ಮಾತಾಡೋಣ ಅಂತ ಯಾಕೆ ಏನು ಮಾಡಕೈತಾಳು ಏನ್ ಮಾಡ್ತಾಳಪ್ಪ ಆ ಹಿಂದೂ ಒಬ್ಬ ಸೂರ್ಯನ ಉಣ್ತಾನ ನೋಡಿ ಚಿಣಿಗೆ ಮಾರ್ಯಾವಣ ಹಾ ಏನ್ ಮಾಡ್ತಾನವ ಏ ತಮ್ಮ ಅವ ಏನು ಮಾತಾಡ್ತಾನ ಅವಂಗ ಅರ್ಥ ಆಗೋತಾಕ್ರೆ ಹಾ ಹಾ ಬರೀ ರಾಗ ಮಾತ್ರ ಭಾಳ ಚಂದ ಕಲ್ತಾನ ಹೌದು ಒಂದ ಕಲ್ತಾನ ರಾಗ ಮಾತ್ರ ಚಂದ ಮಾಡಕೈತಾನು ಹೌದು ಅದಕ್ಕೆ ನಾ ಏನೇನು ಕೇಳೀನಿ ಏನೇನು ಹೇಳೀನಿ ಅನ್ನುವಂಥದ್ದು ಆಕೆಗೆ ತರಕ್ಕಾಗಿಲ್ಲ ವಿದ್ಯಾಶ್ರೀ ಹೇಳಿಲ್ಲ ಆದರೂ ಆಕೆದು ಏನು ಮಾಡ್ಬೇಕಾಗೈತಿ ಆಕೆಗೆ ಎಷ್ಟು ಬರ್ತೈತಿ ನೋಡು ಅಟ್ಟು ಕೇಳಿ ಸುಮ್ಮ ಕಡೆಕಾಗಿ ಹೋಗ್ಯಾಳ ವಿದ್ಯಾಶ್ರೀ ಹಾ ಅದಕ್ಕೆ ಓಡಾಡಿದನ ಕಾಯಕ್ಕೆ ಹೋಗಬೇಡ ವಿದ್ಯಾಶ್ರೀ ನೀ ಹಾ ಓಡಾಡಿದನ ಕಾದೆ ಅಂದ್ರೆ ಹೊತ್ತು ಮುಣಗು ಟೈಮ್ಕ ಮುಣಗುತ್ತೈತಿ ಹೌದು ಏರು ಟೈಮ್ ಕಾದ ಹೊತ್ತು ಏರ್ತೈತಿ ಹಾ ಹಿಂಗ ನೀವು ಓಡಾಡಿ ಸುಳ್ಳ ದನ್ಕೊಳಕ್ ಹೋಗಬೇಡ ಅವಿದ್ಯಾ ಗಡಬಡಿಸ್ಬೇಡ ಗಡಬಡ್ಸತಿ ಎಟ್ಟು ಗಡಬಡ್ಸಾಕೈತಿ ಹಾ ಇನ್ನ ಮಾರು ದೂರ ಐತಿ ಈಗ ಇಟ್ಟು ಗಡಬಡಿಕೆ ಬೀಳಬೇಡ ಹೌದು ಅದಕ್ಕಾಗಿ ಏನಂತ ಕೇಳ್ತಾಳು ಏನ್ ಕೇಳ್ತಾರತ್ತಮ್ಮ ಏ ನಿನ್ನ ಭಗವಂತ ಅಂದ್ರೆ ಎಂಥವದಾನ ಹೌದು ಅವ ಯಾರಿಗೂ ಕಾಣಿಸಿಲ್ಲ ಅವ ಯಾರಿಗೂ ಭೇಟಿ ಆಗಿಲ್ಲ ಇಲ್ಲ ಅವ ಮೊದಲ ಇಲ್ಲ ಅಂತೇಳಿ ಅವ ಬಂದ ನೋಡು ಸೂರ್ಯನವ ಅದನ್ನು ಹೇಳ್ತಾನ ಕೇಳುದು ಅವ್ರ ಮಾಡ್ತಾರ ಹೇಳುದು ಅವ್ರ ಮಾಡಕೈತಾರ ಹೌದು ಹೌದ್ರಿ ಯಾಕಂದ್ರ ಭಗವಂತ ಅಂದ್ರೆ ಎಂತ ಮದಾನು ಅಂತ ಮೊದಲ ಕೇಳ್ತಾರ ಹೌದು ಭಗವಂತ ಅಂದ್ರೆ ಹಿಂಗದಾನು ಅಂತ ಮೊದಲ ಅವ್ರ ಹೇಳಾಕೈತಾರ ಮತ್ ಹೊಳ್ಳಿ ಒಬ್ರು ಹೇಳ್ತಾರ ಅದಕ್ಕೆ ಏನಂತ ಕೇಳ್ತಾರ್ರಿ ಮಾಸ್ತರ ಏನಂತ ಕೇಳ್ತಾರು ನಿನ್ನ ಪರಮಾತ್ಮ ಅಂದ್ರೆ ಎಂತವದಾನ ಅಂತವದಾನ ಅವ ಯಾರಿಗೆ ಭೇಟಿ ಆಗ್ಯಾನ ಅವ ಯಾರಿಗೆ ಏನು ಕೊಟ್ಟಾನ ಏನ್ ಕೊಟ್ಟಾನು ಅವನದಿಂದ ಏನೂ ಆಗಿಲ್ಲ ಅಂತ ಮೊದಲು ಕೇಳ್ತಾಳು ಯಾರಿಗೆ ಏನು ಕೊಟ್ಟಾಳು ಅಂತ ಹಿಂದಾಗಡೆ ಕೇಳಾಕೈತಾಳು ವಿದ್ಯಾಶ್ರೀ ಕೇಳ್ತಾನ ಅದಕ್ಕೆ ಪಕ್ಕ ಹಾಕಿ ಏನೇನು ಕೇಳ್ಯಾಳ ಏನೇನು ಹೇಳ್ಯಾಳ ಹಾ ನಮ್ಮ ಪರಮಾತ್ಮ ಯಾರಿಗೆ ಭೇಟಿ ಆಗ್ಯಾನ ಯಾರಿಗೆ ಏನೇನು ಕೊಟ್ಟಾನ ಹೌದು ಎಲ್ಲ ಪದಶ್ರೀ ನನಗೆ ಹೇಳ್ತನು ತಿಳ್ಕೋ ವಿದ್ಯಾ ಹಾ ಏನಂತಾಳ ಅಜ್ಜ ಏ ಅದನ್ನ ಹೇಳ್ತು ಗಪ್ಪ ಎಲ್ಲರಿಗೂ ಕೊಟ್ಟಾನ ಕರೆ ಆಕೆಗಿನ ಅರ್ಥ ಆಗಿಲ್ಲ ಪಕ್ಕ ಆಕಿಗೆ ಇವತ್ತು ಏನು ಮಾಡ್ಬೇಕಾಗೈತೆ ಅಂದ್ರೆ ಪಂಡ್ರಾಪುರಕ್ಕೆ ಹೋಯ್ನು ವಿದ್ಯಾನ ಹಾ ಹಾ ಏ ಹಂಗ ಒಯ್ದು ಬೇಡ ಕೈ ಕಡ್ದ ಒಯ್ಯನು ಕೈ ಕಡ್ದ ಹೋಯ್ನು ತಮ್ಮ ಈ ಕುಚಿಗಿತಾವ ನೋಡುನು ಒಂದಿಟ ಅದಕ್ಕೆ ಸಣ್ಣ ಹಂಗ ನಡಿಲಿ ಹಾ ಹಾ ಹರೇ ಹಾ ಹಾ
ವರವ ಕೊಡ ಬೇಕೋ ಶಂಕರ ನನಗ ಸಭಾದಾಗ ಮಾಡತೇನೋ ಶರಣ ಹೀಗೆ ಸರ್ವ ಜೀವಿಗಳನ್ನ ಸಾಕಿ ಸಲವೇದಂತ ಸಂಜೀವನ ಸೇವನ ವಿದ್ಯಾ ಕೇಳ ಸಂಜೀವನ ಸೇವನ ಸರ್ವ ಜೀವಿಗಳನ್ನ ಸಾಕಿ ಸಲವೇದಂತ ಸಂಜೀವನ ಸೇವನ ವಿಚಾರದಲ್ಲಿ ನಾಮ ಕೀರ್ತನ ಭಕ್ತರ ನಿಷ್ಠ ಮಾಡಿದೆ ಸಂಪೂರ್ಣ ನಿಷ್ಠೆ ಮಲ್ಲಮನ ಕಷ್ಟೂರ ಮಾಡಿದವ ಮಲ್ಲಿಕಾರ್ಜುನ ವಿದ್ಯಕ್ಕೆ ಮಲ್ಲಿಕಾರ್ಜುನ ಅದಕ್ಕೆ ಏನಂತ ಕೇಳಕೈತಾಳ ಮಶೀಬನಾಳ ವಿದ್ಯಾ ಏನಂತ ಕೇಳ್ತಾಳಂತಮ್ಮ ನನಗೆ ಹೇಳ್ತಾಳ ಮಾಸ್ತರ್ ಏನಂತ ಹೇಳ್ತಾಳು ಇವ್ ಹೆಂಗ ಕೂತ ನೋಡ ಕಡ್ದ ಲಕ್ಷ್ಮಣ್ಣ ಹೌದು ಮನ್ಯಾಗ ಮುತ್ಯಾಸ ಆಗೈತಿ ಅಂತ ನನಗೆ ಹೇಳಕೈತ್ಯಾಳ ಹೌದು ತಾಯಿ ಏನ್ ಮಾಡ್ಯಾಳ ಈಗ ಆದ್ರ ಈಕೇನ್ ಮಾಡಕೈತ್ಯಾಳ ಮಾಸ್ತರ ಏನ್ ಮಾಡತ್ತಮ್ಮ ಕೋಲ್ಯಾದಾಗ ಹೆಂಗ ಕೂತಾಳ ಅಂದ್ರ ಕುಬಸ ಮಾಡ್ಕೊಳ್ಳೋರಂಗ ಹೋಗಿ ಕೂತಾಳ ಈಗ ಕೋಲ್ಯಾದಾಗ ಮಾಸ್ತರ್ ಹೌದು ಅದಕ್ಕೆ ಪಕ್ಕ ವಿದ್ಯಾಶ್ರೀ ಕುಬಸಕ್ಕೆ ಬಂದಾಳ ಅಂದ ಬಳಕಿಗೆ ಕುಬಸ ಮಾಡೇ ತೀರ್ಬೇಕಾಗೈತಿ ಇವತ್ತು ಗುಬ್ಬ್ಯಾಡ ಗ್ರಾಮದಾಗ ಯಾಕಂದ್ರ ಬಾಳ ಬಾಳ ಹೇಳಕತ್ಯಾಳ ಹೌದು ಏನಂತ ಹೇಳ್ತಾಳು ನಿಮ್ ಪರಮಾತ್ಮ ಏನು ಕೊಡ್ತಾನ ನಿಮ್ಮ ಪರಮಾತ್ಮ ಯಾರಿಗೇನು ಕೊಟ್ಟಾನ ಯಾರಿಗೆ ಭೇಟಿಯಾಗ ನಾವು ಯಾರಿಗೇನು ಕೊಡಂಗಿಲ್ಲ ಅವನ ತೇಕ ಕೊಡಾಕ ಏನೂ ಇಲ್ಲ ಯಾಕಂದ್ರ ಬಂಗಾರ ಕೊಡ್ತಾನಂತ ತಿಳಿತೀಯ ಅವ ಕೊಳ್ಳಾಗ ಒಂದು ಹವ ಹಾಕೊಂಡ ತಿರುಗಾಡ್ತಾನು ಇನ್ನು ಅರಿವಿ ಕೊಡ್ತಾನಂತ ತಿಳಿತೀಯ ಅವ ಒಂದು ಹುಲಿ ಚರ್ಮ ಸುತ್ತಕೊಂಡು ತಿರುಗಾಡ್ತಾನು ಮತ್ತ ನಿನ್ನ ಭಗವಂತ ಯಾರಿಗೆ ಏನು ಕೊಟ್ಟಾನ ಏನು ಕೊಟ್ಟಾನು ಅವ ಯಾರಿಗೆ ಕೊಡುವಂತ ಶಕ್ತಿ ಅವನಲ್ಲಿ ಇಲ್ಲ ತೀಕ ಮಶೀಬನಾಳ ವಿದ್ಯಾ ಹೇಳ್ತಾಳ ಮತ್ತ ಯಾರಿಗೆ ಅವ ಕೊಡುವಂತ ಶಕ್ತಿ ಇಲ್ಲ ನೀ ಹೇಳ್ತಿ ಮತ್ತ ನಿನ್ನ ಹೇಮರೆಡ್ಡಿ ಮಲ್ಲಮ್ಮ ನನ್ನ ಮಲ್ಲಿಕಾರ್ಜುನ ತಕ್ಕ ಎದಕ್ ಹೋಗಿಳ ವಿದ್ಯಾ ಏನು ಕೊಳೆ ಬಿದ್ದಿತ್ತ ಏನು ಗೆಣಸದು ಕೇಳಾಕ್ ಹೋಗಿಳ ಆಮೇಲೆ ಅವನ ತೇಕ ಅದ ಕೆಲಸ ಐತೆ ಯಾಕೆ ಹೋಗಿಳ ಆಕಿ ಮಲ್ಲಿಕಾರ್ಜುನ ತೇಕ ಯಾಕಂದ್ರ ನಿನ್ನ ನಿಷ್ಠೆ ಮಲ್ಲಮ್ಮಗ ಕಷ್ಟ ಬಂದ ಟೈಮದಾಗ ಆಕೆನ ದ್ಯಾಮವನ ನೆನೆಸಿಲ್ಲ ದುರ್ಗವನ ನೆನೆಸಿಲ್ಲ ಕಂಟ್ಯಾಗಿನ ಕರ್ಯವನ ನೆನೆಸಿಲ್ಲ ಈ ಮಶೀಬನಾಳ ವಿದ್ಯಾ ಅಂತ ಅವಾಗಿನ ಹುಟ್ಟಿರಿಕಿಲ್ಲ ಈಕೆ ಅಂತ ಅವಾಗ ನೋಡಿವಿಲ್ಲ ಆಕೆ ಯಾರನ್ನ ನೆನೆಸ್ಯಾಳ ಯಾರನ್ನ ನೆನೆಸ್ಯಾಳ ಅಂದ್ರ ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ್ ನೆನೆಸ್ಯಾಳು ಮಾಸ್ತರ್ ಹೌದು ಆ ಮಲ್ಲಿಕಾರ್ಜುನ್ ನೆನೆಸಿದಾಗ ಮಲ್ಲಿಕಾರ್ಜುನ್ ಬಂದು ಹೇಳ್ತಾನೆ ನಿಷ್ಠೆ ಮಲ್ಲಮ್ಮಗ ಹೇ ಮಲ್ಲಮ್ಮ ಏನಾಗೈತೆ ಅದ್ರ ಸಂಬಂಧ ನೆನೆಸಿದಿ ಅಂತ ಕೇಳಿದಾಗ ಆ ಪರಮಾತ್ಮ ಹೇಳ್ತಾಳ ಈಕೆ ಮಲ್ಲಮ್ಮ ಏನಂತ ಯಾವ ಮಲ್ಲಮ್ಮ ಹೇಳ್ತಾಳ ಮಶೀಬನಾಳ ಮಲ್ಲಮ್ಮ ಹೇಳ್ತಾಳು ತಮ್ಮ ಏನಂತ ಹೇಳ್ತಾಳ ಅಂದ್ರ ಯಪ್ಪ ನನಗೆ ಇವತ್ತು ಬಡತನ ಬಾಳ ಬಂದೈತೋ ಪ್ರಭು ಹೆಂಗಾರ ಮಾಡಿ ನನ್ನ ಬಡತನ ದೂರ ಮಾಡುವ ಪರಮಾತ್ಮ ಅಂತ ಹೇಳಿ ಏನ್ ಮಾಡು ಕೈ ಮುಗಿದ ಬಿದ್ದಾಳ ಆತನ ಪಾದಿಗೆ ಬಡತನ ಬೇಡ ನನ್ನ ರೊಟ್ಟಿ ಜಾತಿಗೆ ಅಂತ ಮತ್ತೆ ಬೇಡ್ಕೊಂಡಾಳೋ ಇಲ್ಲೋ ನಿಮ್ಮವ್ವ ಬೇಡ್ಕೊಂಡಾಳ ಆಕೆ ನಿಮ್ಮವ್ವ ಬೇಡ್ಕೊಂಡಾಗ ನಮ್ಮ ಅಪ್ಪ ತಾಸ್ ತಗೊಂಡ ನನ್ನ ಮಲ್ಲಿಕಾರ್ಜುನ ಅಂದ ಕೊಟ್ಟನ ಕರೆ ಹಿಂದಿನ ತನ ಇನ್ನಾದ್ರೂ ನಡ್ಕೊಂಡ ಬಂದೈತೆ ವಿದ್ಯೆ ಮತ್ ನಮ್ಮ ಅಪ್ಪ ಕೊಟ್ಟಿಲ್ಲ ಅಂತೇಳಿ ಏನ ಕಾರಣ ಕೇಳ್ತೀವಿ ಬೇಕಾರೆ ನಿನ್ನ ನಿಷ್ಠೆ ಮಲ್ಲಮ್ಮನರ ಹೋಗಿ ಕೇಳಿ ಬರೋಗ ಕೊಟ್ಟನಲ್ಲ ಗೊತ್ತಾಕೈತಿ ನಿನಗೆ ವಿದ್ಯಾ ನನ್ನ ಭಗವಂತ ಕೊಡಾಕ ನಿತ್ತಂದ್ರ ಬಾಳ ಮಂದಿಗೆ ಕೊಡ್ತಾನು ಬಾಳ ಮಂದಿನ ಉದ್ಧಾರ ಮಾಡ್ತಾನು ಬಾಳ ಮಂದಿನ ಸಲುತಾನು ಬಾಳ ಮಂದಿನ ಹುಟ್ಟಿಸ್ತಾನ ಕೊಡಾಕ ನಿತ್ತಂದ್ರ ಬಾಳ ಮಂದಿಗೆ ನನ್ನ ಪರಮಾತ್ಮ ಕೊಡ್ತಾನು ಬಾಳ ಮಂದಿಗೆ ಭೇಟಿ ಆಗ್ಯಾನ ಯಾರ್ಯಾರಿಗೆ ಭೇಟಿ ಆಗ್ಯಾನ ಯಾಕಂದ್ರೆ ನೋಡ ಬ್ಯಾಡ್ರ ಕಣ್ಣಿಗೆ ಸುದಕ್ಕೆ ಭಗವಂತ ಭೇಟಿ ಆಗ್ಯಾನ ಮಾರ್ಕಂಡ್ಯಾಗ ಸುದಕ್ಕೆ ಭಗವಂತ ಭೇಟಿ ಆಗ್ಯಾನ ಮತ್ತಿನ್ ಯಾರಿಗೆ ಆಗ್ಯಾನ ಇವ್ರ ಒಳಗ ಸಂತ ಸಕುಬಾಯಿಗೆ ಸುದಕ್ಕೆ ಭಗವಂತ ಭೇಟಿ ಆಗ್ಯಾನ ಸಾಕ್ಷಾತ್ ಪಂಡ್ರಾಪುರ ವಿಠಲ ಮತ್ ನೀನು ಭಗವಂತ ದುಡ್ಕೊಂಡೆ ಅಂದ್ರೆ ಇವತ್ತು ಕೋಲ್ಯಾಗ ನಿನಗ ಬಂದು ಭೇಟಿ ಹಾಕಣ ವಿದ್ಯಾ ಮತ್ ನೀ ಇಲ್ಲ ಅಂದ್ರ ನೀ ಸುಮ್ಮ ಹಂಗ ಪಗಾರ ಇಲ್ದ ಮನೆಗೆ ಹೋಗುದು ಇವತ್ತು
ಬಗ್ಗೆ ನೋಡ್ತಮ್ಮ ಅಕ್ಕ ಮಾದೇವಿಗೂ ಮಲ್ಲಿಕಾರ್ಜುನ ಭೇಟಿಯಾಗ್ಯಾನ ಬಹಳ ಮಂದಿಗೆ ನನ್ನ ಭಗವಂತ ಭೇಟಿಯಾಗ್ಯಾನ ವಿದ್ಯಾ ಹಂಗ ನಿನ್ನ ಭಗವಂತ ಭೇಟಿಯಾಗ್ಯಾನ ಅನ್ನುವಂಥದ್ದು ನಿನಗ ತರಕ ಜ್ಞಾನ ಇತ್ತಂದ್ರೆ ನೀ ಹಿಂಗ ಕೇಳ್ತಿರ್ಕಿಲ್ಲ ವಿದ್ಯಾ ಏನಂತ ಕೇಳ್ತಾರ ಇವತ್ತ ಏನ್ ಕೇಳ ಏ ಭಗವಂತ ಎಲ್ಲರಿಗೂ ಅನ್ನ ಹಾಕ್ಯಾನ ಅಂತ ಹೇಳ್ತಿ ಆದ್ರೆ ನಿನ್ನ ಭಗವಂತಗ ನಾ ಅನ್ನ ಹಾಕೇನಿ ಬಿಕ್ಕಿ ಬೇಡೇರಿ ನೀವು ಆತೀಕಿ ಕೇಳ್ತಾಳ ವಿದ್ಯಾ ಯಾಕಂದ್ರ ಭಿಕ್ಷೆ ಬೇಡಾಕ ಬರ್ಬೇಕಾದ್ರ ಬಿಕ್ಕಿ ಬೇಡಾಕ ಬಂದರೆ ನೀ ಹೇಳಾಕತಿ ಆದ್ರ ಬಿಕ್ಕಿ ಬೇಡ ಅವ್ರು ನಾವಲ್ಲ ವಿದ್ಯಾ ಬಿಕ್ಕಿ ಬೇಡಕ್ಕೆ ನೀ ಇದಿ ಇವತ್ತು ಯಾರು ಬೇಡ್ಯಾರ ನನ್ನ ಮಲ್ಲಿಕಾರ್ಜುನ ತೆಕ್ ನಿನ್ನ ಮಲ್ಲಮ್ಮ ಬಂದು ಬಿಕ್ಕಿ ಬೇಡ್ಯಾಲೋ ಇಲ್ಲೋ ಕಾಪಾಡತ್ ಹೇಳಿ ಬೇಡದ ಕರೆ ಐತ್ರಿ ಮತ್ತೆ ಎಲ್ಲರೂ ಹಿಂಗೆಲ್ಲ ಉದ್ಧಾರ ಆಗ್ಬೇಕಾದ್ರೆ ನನ್ನ ಭಗವಂತನ ತೆಗ ಬಿಕ್ಕಿ ಬೇಡಿದವರದಾರ ನಿಮ್ಮ ಹೆಣ್ಮಕ್ಳ ಅದಕ್ಕೆ ನಿಂದೇನ ಬಾಳ ಹೇಳಕ್ ಹೋಗಬೇಡ ವಿದ್ಯಾಶ್ರೀ ಅದಕ್ಕೆ ಏನಂತ ಹೇಳ್ತಾಳ ಏ ನಿನ್ನ ಭಗವಂತ ಬಂದ ಅನ್ನಪೂರ್ಣಿ ಹೇಳಿ ಭಿಕ್ಷೆ ಬೇಡ್ಯಾನು ಅದಕ್ಕೆ ನಾನು ಅನ್ನಪೂರ್ಣಿ ನೀಡ್ಯಾಳು ತಿಕ್ಕಿಗೂ ಒಂದು ಕಾಮನೆ ಆಗೈತೆ ಮಾಸ್ಟರ್ ಏ ಜಗದಾಗ ದೊಡ್ಡಕ್ಕಿದೆ ಅಂತ ನೀ ಹೇಳ್ತಿ ಖರೆ ಹಂಗೇನು ದೊಡ್ಡಕ್ಕೆ ಅಂತ ನೀ ತಿಳ್ಕೋಬೇಡ ನನ್ನ ಭಗವಂತಗ ಬ್ರಹ್ಮ ದೋಷ ಆದಾಗ ಬ್ರಹ್ಮನ ಯಾಕಂದ್ರೆ ನೋಡ ಬ್ರಹ್ಮಗ 5 ಶಿರ ಇದ್ದು ಅವಾಗ ಸಿಟ್ಟಿಗೆ ಅದ್ದು ಪರಮಾತ್ಮ ಏನ್ ಮಾಡ್ತಾನಂದ್ರ ಒಂದು ಶಿರ ಯಾವಾಗ ಹೊಡೆದ ನೋಡು ಅವಾಗ ಬ್ರಹ್ಮ ಹತ್ಯೆ ದೋಷ ಐತತ್ ಯಾರಿಗೆ ಪರಮಾತ್ಮಗ ಆ ಬ್ರಹ್ಮ ದೋಷ ತೊಳ್ಕೋಬೇಕಾದ್ರ ಅವ್ ಎಲ್ಲಿ ಹೋಗಿ ಸ್ವಚ್ಛ ಮಾಡ್ಕೊಂಡಾನು ಅವ್ ಎಲ್ಲಿ ಹೋಗಿ ಮಾಡ್ಕೊಂಡಾನಂದ್ರ ವಿಷ್ಣು ಪರಮಾತ್ಮ ನೀಡಿದಾಗ ಅಲ್ಲಿ ಹೋಗಿ ಅದು ಏನಾಗೈತಿ ಅಲ್ಲಿ ಬ್ರಹ್ಮ ದೋಷ ನಿವಾರಣೆ ಆಗೈತಿ ಎಲ್ಲಿ ವಿಷ್ಣು ದೇವರು ನೀಡಿದಾಗ ಮತ್ ನಿಮ್ಮ ಅವ್ವ ನೀಡಿದಾಗ ಬ್ರಹ್ಮದೋಷ ಅಲ್ಲಿ ನಿವಾರಣೆ ಆಗೈತತಿ ಯಾವ ಪುರಾಣದಾಗ ಬರ್ದೈತನ ಏನು ಹೇಳ್ತಾಳ ಬಂದ ಯಾವ ಪುರಾಣದಾಗೂ ಬರದಿಲ್ಲ ಯಾಕಂದ್ರ ನನ್ನ ವಿಷ್ಣು ದೇವ್ರು ನೀಡಿದಾಗ ಬ್ರಹ್ಮದೋಷ ನಿವಾರಣೆ ಆಗೈತಿ ವಿದ್ಯಾ ಹಂಗೇನು ಸುಳ್ಳು ಮಾತಾಡಕ್ ಹೋಗಬೇಡ ಸುಳ್ಳು ಮಾತಾಡಿ ಮಾತಿನಾಗ ಸಿಗಬೇಡ ಸಿಕ್ಕು ಒದ್ದಾಡಕ್ ಹೋಗಬೇಡ ಅಂತ ಹೇಳ್ಬೇಕಾಗೈತಿ ವಿದ್ಯಾಗ ಆದ್ರೂ ಏನ್ ಕೇಳ್ತಾಳು ನಿನ್ನ ಭಗವಂತ ಅಂದ್ರೆ ಎಂತವದಾನ ಏನು ಮಾಡಾಕೈತಿ ಅಣ್ಣ ಅಂತ ಕೇಳಾಕೈತಾಳ ತಮ್ಮ